ಧನಸ್ಸು ರಾಶಿ ನಿಮ್ಮ ವೈಯಕ್ತಿಕವಾದಂತಹ ಕೆಲಸಗಳಿಗೆ ಶುಭ ಇರತಕ್ಕಂಥದ್ದು. ಹಾಗಾಗಿ ಆ ಕೆಲಸಗಳನ್ನು ಬಹಳ ಶ್ರದ್ಧೆಯಿಂದ, ಭಕ್ತಿಯಿಂದ, ಉತ್ಸಾಹದಿಂದ ಪೂರೈಸಿ ಅಂತ ಹೇಳುವಂಥದ್ದಿಲ್ಲಾಗತ್ತೆ. ಬೇರೆಯವರ ವಿಚಾರ ಮಾಡೋಕ್ಕೆ ಹೋಗಬೇಡಿ. ಬೇರೆಯವರ ವಿಷಯ ನಿಮಗೆ ಬೇಡವೇ ಬೇಡ. ಯಾರು ಏನಾದ್ರು ಮಾಡಿಕೊಳ್ಳಿ, ಆದರೆ ನಿಮ್ಮ ಸ್ವಭಾವ ನಿಮ್ಮ ಸ್ವಂತ ವಿಷಯವನ್ನು ಬಿಟ್ಟು ಬೇರೆಯವರ ವಿಷಯದಲ್ಲೇ ಮಗ್ನರಾಗಿರ್ತಕ್ಕಂಥದ್ದು ನಿಮಗೆ ಬಹಳ ಖುಷಿ ಕೊಡುತ್ತೆ. ಅದರಿಂದ ತೊಂದರೆಯಾಗತ್ತೆ ಅನ್ನುವಂಥದ್ದು ಗೊತ್ತಿರಲಿ. ಮಕ್ಕಳಿಂದ ಶುಭವಾರ್ತೆ, ಮಕ್ಕಳ ಸಾಧನೆ, ಅವರ ವಿದ್ಯಾಭ್ಯಾಸ, ಉತ್ತಮವಾದಂತಹ ಫಲಿತಾಂಶ, ನೌಕರಿಗಿಟ್ಟಿಸ್ತಕ್ಕಂಥದ್ದು ಅಥವಾ ಇನ್ಯಾವುದೋ ಸನ್ಮಾನ ಅಥವಾ ಒಳ್ಳೆಯ ಸ್ಥಾನಮಾನಗಳು, ಇವೆಲ್ಲವೂ ಕೂಡ ನಿಮಗೆ ಶುಭವಾರ್ತೆಯಾಗಿ ಪರಿಣಾಮವನ್ನು ಅಥವಾ ಫಲವನ್ನು, ಸಂತೋಷವನ್ನು ನೀಡ್ತಕ್ಕಂಥದ್ದಾಗತ್ತೆ. ಸಮಯಕ್ಕೆ ಹೆಚ್ಚಿನ ಬೆಲೆಯನ್ನು ಕೊಡಬೇಕು, ಆಗ ಗೌರವ ಇದೆ. ಸೋಮಾರಿತನವನ್ನು ತೋರಿಸಿದರೆ ಅಥವಾ ಇನ್ಯಾವುದೋ ಬೇಜವಾಬ್ದಾರಿಯನ್ನು ತೋರಿಸಿದರೆ ಪ್ರಯೋಜನ ಆಗದೇ ಇರತಕ್ಕಂಥದ್ದು ಅಂತ ಹೇಳಿ ತಿಳ್ಕೊಳ್ಳಿ. ಸಂಗೀತದ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ತೋರಿಸಿ ಮಾನಸಿಕವಾಗಿರತಕ್ಕಂತಹ ತೊಂದರೆಗಳು ದೂರವಾಗುತ್ತೆ. ಮನಸ್ಸಿನ ಮೇಲೆ ಏನೋ ಒಂದು ರೀತಿಯ ಆಘಾತ ಆಗಿದೆ ಅಂತ ಇಟ್ಕೊಂಡ್ರೆ ಅಥವಾ ಡಿಪ್ರೆಷನ್ಗೆ ಹೋಗುವಂತಹ ಸ್ಥಿತಿ ಇದೆ ಅಂತ ಇಟ್ಕೊಂಡ್ರೆ ಶಾಸ್ತ್ರೀಯವಾದಂತಹ ಸಂಗೀತವನ್ನು ಕೇಳಿ ಅದು ಸ್ವಲ್ಪ ಪರಿವರ್ತನೆಯನ್ನು ಮಾಡಿ ಧನಾತ್ಮಕವಾದಂತಹ ಫಲವನ್ನು ನಿಮಗೆ ನೀಡ್ತಕ್ಕಂಥದ್ದಾಗತ್ತೆ. ಶಾರದಾ ದೇವಿಯನ್ನು ಪ್ರಾರ್ಥನೆ ಮಾಡಿ, ಅದರಿಂದ ನಿಮಗೆ ಎಲ್ಲ ರೀತಿಯಿಂದಲೂ ಕೂಡ ಒಳ್ಳೆಯದಾಗ್ತಕ್ಕಂಥದ್ದು ಶುಭವಾಗಿ. ಮಕರ ರಾಶಿ, ಬೇರೆಯವರನ್ನು ನೋಡಿದ ತಕ್ಷಣ ಹೊಸ ಹೊಸ ಕೆಲಸಗಳಿಗೆ ಸ್ಫೂರ್ತಿ ಬರುತ್ತೆ. ಆದರೆ ಅಷ್ಟೇ ಭಯ, ನಾಳೆ ಏನಾಗ್ಬಿಡುತ್ತೋ, ನನ್ನ ಜೊತೆಯಲ್ಲಿ ಯಾರಿರ್ತಾರೋ, ಯಾರು ನನ್ನ ಕೈ ಹಿಡಿತಾರೋ, ಎಲ್ಲಿ ನಷ್ಟವಾಗುತ್ತೋ, ಹಣಕಾಸಿನ ಕೊರತೆ ಆಗುತ್ತೋ, ಈ ರೀತಿಯ ನಕಾರಾತ್ಮಕವಾದಂತಹ ಚಿಂತನೆಗಳು ನಿಮ್ಮಲ್ಲಿ ಹೆಚ್ಚಿನ ಭಯವನ್ನು ಹುಟ್ಟಾಕ್ತಕ್ಕಂಥದ್ದಾಗುತ್ತೆ. ಅಂತಹ ಭಯ ಯಾವುದೇ ಕೆಲಸದಲ್ಲಿ ಮುಂದುವರಿಯುವುದಕ್ಕೆ ಅವಕಾಶವನ್ನು ಮಾಡಿಕೊಡೋದಿಲ್ಲ. ಭಯಮುಕ್ತರಾಗಬೇಕು, ಧೈರ್ಯಶಾಲಿಗಳಾಗಿ ಸರಿಯಾದಂತಹ ವಿವೇಚನೆಯನ್ನು ಇಟ್ಟುಕೊಂಡು ಕೆಲಸವನ್ನು ಮಾಡಬೇಕು. ಆಗ ಮಾತ್ರ ಯಶಸ್ಸು ಸಿಕ್ಕುವಂಥದ್ದಾಗತ್ತೆ. ನಿಮ್ಮನ್ನು ಆಶ್ರಯ ಮಾಡಿದಂಥವರಿಗೆ ಸಹಾಯ ಮಾಡಿ. ಯಾರು ನಿಮ್ಮನ್ನೇ ಆಶ್ರಯ ಮಾಡಿಕೊಂಡು ಇದ್ದಾರೋ ಅಂಥವರಿಗೆ ಒಂದಷ್ಟು ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡ್ತಾ ಹೋದರೆ ಅದು ಒಳ್ಳೆಯದಾಗತ್ತೆ. ವ್ಯಾಪಾರದಲ್ಲಿ ಖರ್ಚು ಹೆಚ್ಚು, ವ್ಯಾವಹಾರಿಕವಾಗಿ ಆದಾಯಕ್ಕಿಂತ ಹೆಚ್ಚು ಖರ್ಚಾಗತಕ್ಕಂತಹ ಸಾಧ್ಯತೆ ಇದೆ. ಮಾನಸಿಕವಾದಂತಹ ಒತ್ತಡ ಹೆಚ್ಚಾಗಿರುತ್ತೆ, ಮನೆಯವರ ಸಹಕಾರ ಸಿಕ್ಕುವುದಿಲ್ಲ. ಇದು ಎರಡೆರಡು ನಿಮಗೆ ಹಿನ್ನಡೆಗೆ ಕಾರಣವಾಗ್ತಕ್ಕಂಥದ್ದು. ಮಾನಸಿಕವಾಗಿ ತುಂಬ ಒತ್ತಡ ಇರುತ್ತೆ, ಮನೆಯವರು ನೀವು ಎಷ್ಟೇ ಏನೇ ಕಷ್ಟಪಡ್ತಾ ಇದ್ದರೂ ಕೂಡ ಒಂದು ಚೂರು ಕೂಡ ಸಹಕಾರವನ್ನು, ಬೆಂಬಲವನ್ನು, ಸಹಾಯವನ್ನು ಮಾಡದೇ ಇರತಕ್ಕಂಥದ್ದು ಮನಸ್ಸಿನ ಮೇಲೆ ದುಷ್ಪರಿಣಾಮವನ್ನು ಬೀರತಕ್ಕಂತಹದ್ದು. ಪ್ರೇಮಿಗಳಿಗೆ ಶುಭ ಇರತಕ್ಕಂತಹ ದಿವಸ. ನಿಮ್ಮ ಪ್ರೇಮಕ್ಕೆ ಯಾವುದೇ ರೀತಿಯ ಅಡ್ಡಿ ಆತಂಕಗಳು ಬರುವುದಿಲ್ಲ. ಆದರೆ ಸಮಾಜದ ನೀತಿ ನಿಯಮಗಳಿಗೆ ಒಳಪಟ್ಟಿರಬೇಕಾದಂಥದ್ದು ಬಹಳ ಮುಖ್ಯವಾದಂತಹ ಅಂಶ. ಕುಟುಂಬದಲ್ಲಿ ಅಶಾಂತಿಯ ವಾತಾವರಣ, ಕುಟುಂಬದಲ್ಲಿ ಏನೋ ಶಾಂತಿಗೆ ಭಂಗ ಅಥವಾ ಇನ್ನೇನೋ ಅಸಮಾಧಾನ, ಇದು ಎದ್ದು ಕಾಣ್ತಾ ಇರತಕ್ಕಂತಹ ವಿಷಯವಾಗುತ್ತೆ. ವಯಸ್ಸಾದಂಥವರಿಗೆ ಹಣ್ಣು, ಹೂವು ಇತ್ಯಾದಿಗಳನ್ನು ಕೊಟ್ಟು ಅವರ ಮನಸ್ಸನ್ನು ಸಂತೋಷಪಡಿಸಿ ಅವರ ಆಶೀರ್ವಾದವನ್ನು ಪಡ್ಕೊಳ್ಳಿ, ಶುಭವಾಗಿ. ಕುಂಭರಾಶಿ, ಸಾರ್ವಜನಿಕ ಕೆಲಸದಲ್ಲಿ ಭಾಗಿಗಳಾಗೋದಕ್ಕೆ ಈ ದಿವಸ ಅವಕಾಶ ಇದೆ. ಸಾರ್ವಜನಿಕವಾಗಿ ನಿಮ್ಮಿಂದ ಆಗತಕ್ಕಂತಹ ಸಹಾಯವನ್ನು ಸಮಾಜಮುಖಿಯಾಗಿ ಮಾಡೋದರಿಂದ ಹಲವಾರು ಜನಕ್ಕೆ ಅದು ಉಪಕಾರವಾಗ್ತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ಫಲಿತಾಂಶದ ನಿರೀಕ್ಷೆಗೆ ಅವಕಾಶ ಇದೆ. ಹಿಂದೆ ತಾವು ಪರಿಶ್ರಮ ಪಟ್ಟು ಬರೆದಂತಹ ಪರೀಕ್ಷೆ ಅಥವಾ ಎದುರಿಸಿದಂತಹ ಪರೀಕ್ಷೆ ಈ ದಿವಸ ನಿಮಗೆ ಉತ್ತಮವಾದಂತಹ ಫಲವನ್ನು, ಫಲಿತಾಂಶವನ್ನು ನೀಡ್ತಕ್ಕಂಥದ್ದು. ಮಾಡುವ ಕೆಲಸಕ್ಕೆ ವೇಗ ಹೆಚ್ಚಾಗ್ತಕ್ಕಂಥದ್ದು. ಬಹಳ ನಿಧಾನಗತಿಯಲ್ಲಿ ಸಾಗ್ತಾ ಇದ್ದಂತಹ ಕೆಲಸಗಳು ವೇಗವನ್ನು ಪಡ್ಕೊಳ್ಳುತ್ತೆ. ಅದರಿಂದ ನಿಮಗೇನೋ ಒಂದು ರೀತಿಯ ಭರವಸೆ ಹೆಚ್ಚಾಗ್ತಕ್ಕಂಥದ್ದು. ನನ್ನ ಕೆಲಸ ಬೇಗ ಆಗತ್ತೆ ಅಂತಕ್ಕಂತಹ ನಂಬಿಕೆ, ವಿಶ್ವಾಸಗಳು ನಿಮ್ಮ ಮನದಲ್ಲಿ ಮೂಡ್ತಕ್ಕಂಥದ್ದು ಆಗತ್ತೆ. ನಿಮ್ಮ ಕೆಲಸ ಪ್ರಶಂಸನೀಯವಾದಂಥದ್ದು. ಸಮಾಜದಲ್ಲಿ ನಿಮ್ಮ ಕೆಲಸವನ್ನು ಎಲ್ಲರೂ ಕೂಡ ಹೊಗಳುತ್ತಾರೆ, ಮೆಚ್ಚಿಕೊಳ್ತಾರೆ. ಅದರಲ್ಲೂ ಕೂಡ ನಿಮ್ಮ ಬಗ್ಗೆ ಮಾಹಿತಿ ಇರತಕ್ಕಂಥವರು ಬಹಳವಾಗಿ ನಿಮ್ಮನ್ನು ಅಭಿನಂದಿಸ್ತಕ್ಕಂಥದ್ದು ನಡೆಯುತ್ತೆ. ಮನಸ್ಸನ್ನು ಬದಲಾಯಿಸೋಕ್ಕೆ ಹೋಗಬೇಡಿ, ಏಕಾಗ್ರತೆ ಇರಲಿ. ಯಾವಾಗ
ನಿಮ್ಮ ಸಾಧನೆ ಅಥವಾ ಗುರಿಯನ್ನು ನೀವು ತಲುಪಿದಿರಿ ಅಂತ ಗೊತ್ತಾಗತ್ತೆ. ಆಗ ಮನಸ್ಸು ತನ್ನಿಂದ ತಾನೇ ಬದಲಾಗತಕ್ಕಂತಹ ಸಾಧ್ಯತೆ ಇರುತ್ತೆ. ಅದು ನಕಾರಾತ್ಮಕವಾದಂತಹ ಫಲದ ಕಡೆಗೆ ವಾಲಿದರೆ ನಿಮಗೆ ಅದು ಯಶಸ್ಸಿಗೆ ಅಡ್ಡಿಯಾಗತಕ್ಕಂಥದ್ದಿದೆ. ಆ ರೀತಿಯ ಬದಲಾವಣೆಯ ಮನಸ್ಸು ಬರುವಂಥದ್ದು ಬೇಡ ಅಂತ ಹೇಳುವಂಥದ್ದು. ನಿಮ್ಮ ದೃಢವಾದಂತಹ ನಿರ್ಧಾರ, ದೃಢತೆಯಿಂದ ನಿಮ್ಮ ಗೌರವ ಹೆಚ್ಚಾಗುತ್ತೆ. ಒಂದೇ ಥರ ಇರಬೇಕು, ಸ್ಥಿತಪ್ರಜ್ಞರಾಗಿರಬೇಕು. ಆಗ ಮಾತ್ರ ನಿಮ್ಮ ಬೆಲೆ ಹೆಚ್ಚಾಗ್ತಕ್ಕಂಥದ್ದಾಗತ್ತೆ. ಕುಲದೇವತಾ ಆರಾಧನೆಯನ್ನು ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಕಾರ್ಯಕ್ಷೇತ್ರದಲ್ಲಿ ಜನ ನಿಮ್ಮನ್ನು ಅಪಹಾಸ್ಯ ಮಾಡಬಹುದು, ಟೀಕೆ ಮಾಡಬಹುದು, ನಿಮ್ಮ ಬಗ್ಗೆ ಇಲ್ಲಸಲ್ಲದ ಮಾತುಗಳನ್ನು ಆಡಬಹುದು. ಅದಕ್ಕೆ ಅವಕಾಶಗಳಿದೆ. ನಿಮ್ಮ ಕಾಳಜಿ ಮತ್ತು ಶ್ರದ್ಧೆ ಇದನ್ನು ಹೆಚ್ಚು ಮಾಡಿಕೊಳ್ಬೇಕು. ಆಗ ಮಾತ್ರ ಯಾರು ಏನಂದರೂ ಕೂಡ ನಿಮಗೆ ಕೆಲಸದ ಬಗ್ಗೆ ಗಮನ ಇರುತ್ತೆ ಹೊರತು ನಿಮ್ಮ ಆತ್ಮಕ್ಕೆ ಯಾವುದು ತೃಪ್ತಿಯನ್ನು ಕೊಡುತ್ತೆ ಅಂತಹ ಕೆಲಸಗಳನ್ನು ಮಾಡಿ, ನಿಮ್ಮ ಆತ್ಮಕ್ಕೆ ಸಂತೋಷವಾಗುವಂತಹ ಕೆಲಸಗಳನ್ನು ಮಾಡಿ, ಆಮೇಲೆ ಜಗತ್ತನ್ನು, ಜನವನ್ನು ಮೆಚ್ಚಿಸುವಂತಹ ಪ್ರಯತ್ನವನ್ನು ಮಾಡಿ ಅಂತ ಹೇಳುವಂಥದ್ದು. ಬೇರೆಯವರ ಬಗ್ಗೆ ಯಾವುದೇ ಕಾರಣಕ್ಕೂ ದ್ವೇಷ ಆಗಲಿ, ಕೋಪ ಆಗಲಿ ಏನೂ ಕೂಡ ಬೇಡ. ಅದು ಹೆಚ್ಚು ದಿವಸ ಸಾಧನೆ ಮಾಡೋದಕ್ಕೆ ನಿಮ್ಮ ಹತ್ರ ಸಾಧ್ಯ ಆಗೋದಿಲ್ಲ. ಅದನ್ನು ಮಾಡುವಂಥದ್ದು ಕೂಡ ತಪ್ಪಾಗತ್ತೆ. ಆದ್ದರಿಂದ ದ್ವೇಷಾಸೂಯೆಗಳನ್ನು ಬಿಟ್ಟು ನಿಮ್ಮ ಕೆಲಸದ ಬಗ್ಗೆ ನೀವು ಗಮನವನ್ನು ಹರಿಸಬೇಕಾದಂಥದ್ದು ಮುಖ್ಯ. ಹೊಸ ಕಾರ್ಯಗಳ ಯಾವುದನ್ನು ಕೂಡ ಆರಂಭ ಮಾಡಬೇಡಿ. ಸಮಯ ಚೆನ್ನಾಗಿಲ್ಲ ಅಂತ ಹೇಳಿ ಪ್ರತ್ಯೇಕವಾಗಿ ಹೇಳಬೇಕಾದಂಥದ್ದಿಲ್ಲ. ಆದ್ದರಿಂದ ಹೊಸ ಕೆಲಸಗಳ ಆರಂಭ ಈ ದಿನ ಖಂಡಿತವಾಗಿ ಬೇಡವೇ ಬೇಡ. ಸಹೋದರರ ಜೊತೆಯಲ್ಲಿ ಉತ್ತಮವಾದಂತಹ ಬಾಂಧವ್ಯ ಇರಲಿ. ಯಾಕೆ ಅಂತಂದರೆ ಪಿತ್ರಾರ್ಜಿತವೋ ಪೂರ್ವಾರ್ಜಿತವೋ ಈ ರೀತಿಯ ಆಸ್ತಿ ವಿಚಾರಗಳು ಬಂದಾಗ ಅಣ್ಣ ತಮ್ಮಂದರ ಜೊತೆಯಲ್ಲಿ ನಿಮಗೆ ಭಿನ್ನಾಭಿಪ್ರಾಯ ಇದೆ, ಜಗಳ ಮಾಡ್ಕೊಂಡಿದ್ದೀರಿ, ನಿಷ್ಠುರವಾಗಿದ್ದೀರಿ ಅಂತ ಗೊತ್ತಾದರೆ ನಿಮ್ಮ ಹಕ್ಕಿಗೂ ಕೂಡ ಚ್ಯುತಿ ಬರತಕ್ಕಂತಹ ಸಾಧ್ಯತೆ, ಮೋಸಕ್ಕೆ ಅವಕಾಶ ಇವೆಲ್ಲವೂ ಕೂಡ ಕಾಣುವಂಥದ್ದಾಗತ್ತೆ. ಮನೆಯಲ್ಲಿ ಯಾವುದೇ ರೀತಿಯ ಉದ್ವಿಗ್ನ ಸ್ಥಿತಿಗೆ ಅವಕಾಶ ಬೇಡ. ಮನೆ ಶಾಂತವಾಗಿದೆ ಅಂತಾದರೆ ಹಾಗೇ ಇರಲಿ. ನಿಮ್ಮಿಂದ ಅಶಾಂತಿ ಆಯಿತು, ನೀವು ಆಡ್ತಕ್ಕಂತಹ ಮಾತಿನಿಂದಲೋ ವರ್ತನೆಯಿಂದಲೋ ಮನೆಯಲ್ಲಿ ಅಸಮಾಧಾನ ಉಂಟಾಯಿತು ಅಂತಾದರೆ ಆ ಕಪ್ಪು ಚುಕ್ಕೆ ನಿಮ್ಮ ಮೇಲೆ ಇರುವಂಥದ್ದಾಗತ್ತೆ. ಅದು ಯಾವುದೂ ಕೂಡ ಬೇಡ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ ಎಂಬುದಾಗಿ ಶ್ರೀರಾಮಚಂದ್ರನನ್ನು ಪ್ರಾರ್ಥನೆ ಮಾಡಿ ಎಲ್ಲ ದುಗುಡಗಳನ್ನು ರಾಮ ದೂರ ಮಾಡಲಿ. ಶುಭವಾಗಿ. ಈ ರೀತಿ ಎಲ್ಲ ರಾಶಿಗಳ ಫಲವನ್ನು ಕೇಳಿದ್ದೀರಿ. ನಿಮ್ಮ ಅನುಭವಕ್ಕೆ ಬರತಕ್ಕಂಥದ್ದು ಅಂತಹ ಯಾವುದೇ ಕಷ್ಟ ನಷ್ಟಗಳಿದ್ದರೂ ಕೂಡ ಅವೆಲ್ಲ ಗ್ರಹಗತಿಯ ಫಲ, ಗ್ರಹಚಾರ ಅಂತ ತಿಳಿಯಿರಿ. ಭಗವಂತನ ಅನುಗ್ರಹದಿಂದ ಸದಾಕಾಲ ನಿಮಗೆ ಸುಖ, ಶಾಂತಿ, ನೆಮ್ಮದಿ ಸಿಕ್ಕಲಿ ಅಂತ ಹಾರೈಸ್ತಾ ಶುಭವಾಗಿ.